ನಮಸ್ಕಾರ ಸ್ನೇಹಿತರೆ. ನಿಮ್ಮ ಕುಟುಂಬದ ಆದಾಯವು ಜಾಸ್ತಿ ಇದೆಯಾ? ನಿಮ್ಮ BPL ಕಾರ್ಡ್ ರದ್ದಾಗುತ್ತಾ? ಸರ್ಕಾರದ ಇವತ್ತಿನ ಹೊಸ ನಿಯಮಗಳು ಏನು? ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ BPL ಕುಟುಂಬಗಳ ಪಡಿತರ ಚೀಟಿ ನಿಯಮಾವಳಿಗಳಲ್ಲಿ ಮಹತ್ವದ ಬದಲಾವಣೆಗೆ ಸರ್ಕಾರ ಮುಂದಾಗಿದೆ. ಸದ್ಯ ಚಾಲ್ತಿಯಲ್ಲಿರುವ ವಾರ್ಷಿಕ ಆದಾಯದ ಮಿತಿಯನ್ನು ಹೆಚ್ಚಿಸುವ ಕುರಿತು ಮಹತ್ವದ ಪ್ರಸ್ತಾವನೆಯೊಂದು ಆಹಾರ ಇಲಾಖೆಯ ಮುಂದೆ ಸಲ್ಲಿಕೆಯಾಗಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ. ಪ್ರಸ್ತುತ ನಿಯಮಗಳ ಪ್ರಕಾರ BPL ಕಾರ್ಡ್ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ 1.20 ಲಕ್ಷ ರೂಪಾಯಿಗಳ ಒಳಗಿರಬೇಕಾಗುತ್ತದೆ. ಆದರೆ ಇದು ಹಲವು ವರ್ಷಗಳ ಹಳೆಯ ಮಾನದಂಡವಾಗಿದ್ದು ಇಂದಿನ ಆರ್ಥಿಕ ಪರಿಸ್ಥಿತಿಗೆ ಹೊಂದಿಕೆಯಾಗುತ್ತಿಲ್ಲ ಎಂದು ತಜ್ಞರ ಅಭಿಪ್ರಾಯ ವ್ಯಕ್ತವಾಗಿದೆ. ಉದಾಹರಣೆಗೆ, ಪ್ರಸ್ತುತ ತಿಂಗಳಿಗೆ ಕನಿಷ್ಠ 15,000 ರೂಪಾಯಿ ದುಡಿಯುವ ಸೆಕ್ಯೂರಿಟಿ ಗಾರ್ಡ್ಗಳು ಅಥವಾ ಸಣ್ಣ ಪುಟ್ಟ ಉದ್ಯೋಗಿಗಳು ವಾರ್ಷಿಕ ಆದಾಯವೂ ಸಹ ಈ ಮಿತಿಯನ್ನು ಮೀರುತ್ತವೆ. ಹೀಗಾಗಿ ಹಳೆಯ ನಿಯಮವನ್ನೇ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದರೆ ರಾಜ್ಯದಲ್ಲಿರುವ ಸುಮಾರು 1.24 ಕೋಟಿ BPL ಕಾರ್ಡ್ಗಳು ರದ್ದಾಗುವ ಭೀತಿ ಎದುರಾಗಿದೆ. ಸ್ನೇಹಿತರೆ, ಈ ಗಂಭೀರ ಸಮಸ್ಯೆಯನ್ನು ಮನಗೊಂಡಿರುವ ಆಹಾರ ಇಲಾಖೆಯು ಆದಾಯದ ಮಿತಿಯನ್ನು ಪ್ರಸ್ತುತ ಜೀವನದ ವೆಚ್ಚಕ್ಕೆ ಅನುಗುಣವಾಗಿ ಹೆಚ್ಚಿಸಲು ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸರಣಿ ಸಭೆಗಳು ನಡೆಸಲಿದ್ದು ಎಲ್ಲರ ಒಮ್ಮತದ ಬಳಿಕ ಹೊಸ ಆದಾಯ ಮಿತಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ. ಹಾಗಾಗಿ ಆದಾಯ ಜಾಸ್ತಿ ಇದ್ದರೆ BPL ಕಾರ್ಡ್ಗಳು ರದ್ದಾಗ್ತವೆ ಎನ್ನುವ ಭೀತಿ ಬೇಡ. ಇಂತಹ ಜಾಗೃತಿ ವಿಡಿಯೋಗಳಿಗಾಗಿ RH ನ್ಯೂಸ್ ಕನ್ನಡ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಈ ಮಾಹಿತಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ.